ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರಾಕಾಸ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು ಮತ್ತು ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಏಪ್ರಿಲ್ 30, 2026 ಬಿಡುಗಡೆಯಾಗುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಮನಸಾ ಶರ್ಮಾ. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ನಯನ್, ಶ್ರೀಕಾ, ಸಂಗೀತ ಸೋಬನ್, ವೆನ್ನಿ ಕಿಶೋರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ತೆಲುಗಿನಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂತಹ ಸಿನಿಮಾವಾಗಿದೆ. ಮತ್ತು ರನ್ನಿಂಗ್ ಟೈಮ್ ಒಂದು 163 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಗೆ ಹೆಚ್ಚಿನ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ರಾಕಾಸ ಅನ್ನೋ ಕ್ಯಾರೆಕ್ಟರ್ನ ಹೀರೋನು ಕೂಡ ತುಂಬ ಇಷ್ಟಪಟ್ಟು ಕೊಟ್ಟಿದ್ದಾರೆ ಟೈಟಲ್ ಅಂತಲೇ ಹೇಳಬಹುದು ಫಿಲಮ್ಗೆ. ಮತ್ತು ಈ ಮೂವಿಗೆ ಎಲ್ಲರೂ ಕೂಡ ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ತೆಲುಗಿನಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಆ್ಯಕ್ಟರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಈ ಮೂವಿಗೆ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾರೆ ಅಂತಲೇ ಹೇಳಬಹುದು. ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡಿದ್ದಾರೆ. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಮಹೇಶ್ ಪಪ್ಪು ಅನ್ನೋ ವ್ಯಕ್ತಿ ಇರ್ತಾರೆ. ಮಹೇಶ್ ಪಪ್ಪುಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಮಹೇಶ್ ಪಪ್ಪು ಏನು ಮಾಡ್ತಾರೆ ಅಂದರೆ, ಅವರಿಗೆ ಒಂದು ಹುಡುಗಿನ ತುಂಬ ಪ್ರೀತಿಸ್ತಿರ್ತಾರೆ. ಮಹೇಶ್ ಪಪ್ಪು ಒಂದು ಹುಡುಗಿನ ಪ್ರೀತಿಸಿ ಆ ಹುಡುಗಿಗೆ ಒಂದು ದೋಷ ಇರುತ್ತೆ. ಆ ಹುಡುಗಿ ಏನು ಮಾಡ್ತಾಳೆ ಅಂದರೆ, ಒಂದು ಕೀಯನ್ನು ಕೊಡ್ತಾಳೆ. ಆ ಕೀನ ಇಟ್ಕೊಂಡು ಒಂದು ಮನೆತನಕ್ಕೆ ಕರ್ಕೊಂಡು ಹೋಗ್ತಾಳೆ. ಆ ಮನೆಯಲ್ಲಿ ಸುಮಾರು ವಿಚಿತ್ರವಾದ ಶಬ್ದಗಳು ನಡೀತಾ ಇರ್ತವೆ. ಅಲ್ಲಿಗೆ ಕರ್ಕೊಂಡೋದಾಗ ಅಲ್ಲಿ ಮಾಟ ಮಂತ್ರಗಳು ಮತ್ತು ಇನ್ನೂ ವಿಚಿತ್ರವಾಗಿ ಶಬ್ದಗಳೆಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗ್ತವೆ. ಇದನ್ನೆಲ್ಲ ನೋಡಿ ಮಹೇಶ್ ಪಪ್ಪು ಅವರು ತುಂಬ ಹೆದರ್ಕೋತಾರೆ. ಆ ಹುಡುಗಿನೂ ಕೂಡ ತುಂಬ ಧೈರ್ಯ ತುಂಬಿ ಹೊರಗಡೆ ಕರ್ಕೊಂಡೋಗಿದಾಗ ಅಲ್ಲಿ ಒಂದು ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿ ಮಹೇಶ್ ಪಪ್ಪುನ ಬಂದು ಕುಂತ್ಕೋ, ಇದರಲ್ಲಿ ನೀನೇ ಒಂದು ರಾಜ ಇದರಲ್ಲಿ, ಮತ್ತು ಈ ರಾಜನ ಸಂಹಾರವನ್ನು ಮಾಡೋಕ್ಕೂ ಆಗೋದು ಧೈರ್ಯ ನಿನ್ನ ಕೈಲಿ ಮಾತ್ರ, ನೀನೇ ಸಂಹಾರವನ್ನು ಮಾಡಬೇಕು ಅಂಥೇಳಿ ಒಂದು ಪೂಜಾರಿ ಏನು ಮಾಡ್ತಾನೆ ಅಂದರೆ, ಮಾಟಗಾರರ ಪೂಜಾರಿ ಇವರಿಗೆ ಹೇಳ್ತಾರೆ. ಮತ್ತು ಮಹೇಶ್ ಪಪ್ಪುನೂ ಕೂಡ ಸರಿ ಅಂತೇಳಿ, ಇಲ್ಲಾಂದರೆ ನಿನ್ನ ಹುಡುಗಿ ಕಳ್ಕೊಬೇಕಾಗುತ್ತೆ ಅಂತ ಹೇಳಿದಾಗ ಮಹೇಶ್ ಪಪ್ಪುನೂ ಕೂಡ ತುಂಬ ಬೇಜಾರನ್ನು ಮಾಡಿಕೊಂಡು, ನನ್ನ ಹುಡುಗಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತೇಳಿ ಅದನ್ನು ನಿರ್ಧಾರವನ್ನು ತಗೊಂಡು ಅವ್ರು ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿ ಮತ್ತು ಆ ಹುಡುಗಿನ ಕಾಪಾಡ್ಕೊಂಡು ಹೋಗೋದು ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.